ಗೋಯಿಂಗ್ ಟು ಗೊತ್ತಿಲ್ಲ. ನಮಸ್ತೆ ಸ್ನೇಹಿತರೆ, ನೀವು ಎಂದಾದರೂ ಒಂದು ಕಡೆ ಶಾಂತವಾಗಿ ಹರಿಯುವ ನದಿ ಮತ್ತು ಇನ್ನೊಂದು ಕಡೆ ಆರ್ಭಟಿಸುವ ಸಮುದ್ರ ಒಂದೇ ಜಾಗದಲ್ಲಿ ಸೇರುವುದನ್ನು ನೋಡಿದ್ದೀರಾ? ಇಲ್ಲ ಅಂದರೆ ನಮ್ಮ ಮಂಗಳೂರಿನ ಈ ಸುಂದರ ಬೆಂಗ್ರೆ ತಾಣಕ್ಕೆ ನೀವು ಖಂಡಿತ ಬರಲೇಬೇಕು. ಇಲ್ಲಿಗೆ ಸಾಗುವ ಆ ದಾರಿ ಇದೆಯಲ್ಲ, ಅದು ನಿಮ್ಮ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುವುದು ಖಂಡಿತ. ದಾರಿಯ ಇಕ್ಕೆಲಗಳಲ್ಲೂ ಆಕಾಶದ ಎತ್ತರಕ್ಕೆ ಸಾಲು ಸಾಲಾಗಿ ನಿಂತಿರುವ ಆ ಹಸಿರು ತೆಂಗಿನ ಮರಗಳು ತಂಗಾಳಿಗೆ ತಲೆದೂಗುತ್ತಾ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತವೆ. ಆ ಮರಗಳ ಸಾಲಿನ ನಡುವೆ ಸಾಗುವ ಪಯಣವೇ ಒಂದು ಅದ್ಭುತ ಅನುಭವ. ಈ ರಸ್ತೆಯ ಮೇಲೆ ವಾಹನ ಚಲಾಯಿಸುತ್ತಿದ್ದರೆ ಸಿಗುವ ಆ ಅನುಭವವೇ ಅನನ್ಯ. ಬಲಗಡೆ ಕಣ್ಣು ಹಾಯಿಸಿದಷ್ಟು ಹರಡಿಕೊಂಡಿರುವ ಸೌಮ್ಯವಾದ ನದಿಯ ನೀರು, ಎಡಗಡೆ ನೋಡಿದರೆ ಅಲೆಗಳ ಅಬ್ಬರದೊಂದಿಗೆ ಸ್ವಾಗತಿಸುವ ವಿಶಾಲವಾದ ಸಮುದ್ರ. ಈ ಎರಡು ಜಲರಾಶಿಗಳ ನಡುವೆ ಕಿರಿದಾಗಿ ಸಾಗುವ ಈ ಹಾದಿಯಲ್ಲಿ ಪಯಣಿಸುವುದೇ ಒಂದು ರೋಮಾಂಚನ. ರಸ್ತೆಯ ಇಕ್ಕೆಲಗಳಲ್ಲಿ ಸಾಲಾಗಿ ನಿಂತಿರುವ ಹಸಿರು ತೆಂಗಿನ ಮರಗಳು ನೀಲಿ ಆಕಾಶಕ್ಕೆ ಮುತ್ತಿಕ್ಕುವಂತೆ ಕಾಣುತ್ತವೆ. ಗಾಳಿಯ ತಂಪಾದ ಸ್ಪರ್ಶ ನಿಮ್ಮ ಇಡೀ ದಿನದ ಆಯಾಸವನ್ನು ಒಂದೇ ಕ್ಷಣದಲ್ಲಿ ಮರೆಸಿಬಿಡುತ್ತವೆ. ಮುಂದೆ ಸಾಗುತ್ತಾ ಹೋದಂತೆ ಹಳ್ಳಿಯ ಸಣ್ಣ ಸಣ್ಣ ಮನೆಗಳು ಕಾಣಸಿಗುತ್ತವೆ. ಹಕ್ಕಿಗಳ ಚಿಲಿಪಿಲಿ ಧ್ವನಿ ಮತ್ತು ಸಮುದ್ರದ ಅಲೆಗಳ ಸದ್ದು ಒಟ್ಟಿಗೆ ಸೇರಿ ಪ್ರಕೃತಿಯೇ ಒಂದು ಸುಂದರವಾದ ಹಿನ್ನೆಲೆ ಸಂಗೀತವನ್ನು ನುಡಿಸುತ್ತಿರುವಂತೆ ಭಾಸವಾಗುತ್ತದೆ. ಪ್ರತಿಯೊಂದು ತಿರುವಿನಲ್ಲೂ ಪ್ರಕೃತಿ ತನ್ನ ಹೊಸ ಸೌಂದರ್ಯವನ್ನು ತೆರೆದಿಡುತ್ತದೆ. ನಮ್ಮ ನೆಚ್ಚಿನ ಸ್ನೇಹಿತರ ಜೊತೆಗೂಡಿ ಈ ಹಾದಿಯಲ್ಲಿ ಸಾಗುತ್ತಿದ್ದರೆ ಸಿಗುವ ಆನಂದವೇ ಬೇರೆ. ಒಬ್ಬಂಟಿಯಾಗಿ ನೋಡುವ ಸೌಂದರ್ಯಕ್ಕಿಂತ ಜೀವದ ಗೆಳೆಯರೊಂದಿಗೆ ಹಂಚಿಕೊಳ್ಳುವ ಪ್ರಕೃತಿಯ ಈ ಸೊಬಗು ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ನೀಡುತ್ತದೆ. ಒಂದು ಕಡೆ ಸಮುದ್ರದ ಆರ್ಭಟ, ಇನ್ನೊಂದು ಕಡೆ ನದಿಯ ನಿರುಮ್ಮಳ ಹರಿವು. ಇವೆರಡರ ನಡುವೆ ಕಣ್ಣಿಗೆ ತಂಪನ್ನೆರೆಯುವ ಹಸಿರು ತೆಂಗಿನ ತೋಪಿನ ಮಧ್ಯೆ ಸ್ನೇಹಿತರೊಂದಿಗೆ ಹೆಜ್ಜೆ ಹಾಕುತ್ತಿದ್ದರೆ ಬದುಕಿನ ಎಲ್ಲ ಜಂಜಾಟಗಳು ಕರಗಿ ನೀರಾಗುತ್ತವೆ. ಗಾಳಿಯಲ್ಲಿ ತೇಲಿ ಬರುವ ಉಪ್ಪು ನೀರಿನ ಸುವಾಸನೆ, ಪಿಸುಗುಟ್ಟುವ ಅಲೆಗಳ ಸದ್ದು ನಮ್ಮ ಹರಟೆ, ನಗು ಮತ್ತು ಹಳೆಯ ನೆನಪುಗಳಿಗೆ ಹೊಸ ಚೈತನ್ಯವನ್ನು ತುಂಬುತ್ತವೆ. ಇಲ್ಲಿ ಯಾವುದೇ ಆತುರವಿಲ್ಲ, ಸಮಯದ ಹಂಗಿಲ್ಲ. ಸೂರ್ಯ ಮುಳುಗುವ ಹೊತ್ತಿಗೆ ಕಡಲ ದಂಡೆಯ ಮೇಲೆ ಗೆಳೆಯರ ಹೆಗಲ ಮೇಲೆ ಕೈ ಹಾಕಿ ಮೌನವಾಗಿ ಕುಳಿತುಕೊಳ್ಳುವ ಆ ಕ್ಷಣ ಇದೆಯಲ್ಲ, ಅದು ಕೋಟಿ ರೂಪಾಯಿ ಕೊಟ್ಟರೂ ಸಿಗದ ಪರಮಸುಖ. ಪ್ರಕೃತಿಯ ಈ ಮಡಿಲಲ್ಲಿ ನಿಜವಾದ ಸ್ನೇಹಿತರ ಸಾನ್ನಿಧ್ಯದಲ್ಲಿ ಕಳೆಯುವ ಪ್ರತಿ ಕ್ಷಣವು ನಮ್ಮ ಒಣಗಿ ಹೋದ ಮನಸ್ಸನ್ನು ಮತ್ತೆ ಹಸಿರಾಗಿಸುತ್ತದೆ. ಕೊನೆಗೆ ಉಳಿಯುವುದು ಕೇವಲ ನಿಷ್ಕಲ್ಮಶವಾದ ಸಂತೋಷ ಮತ್ತು ಎಂದಿಗೂ ಮರೆಯಲಾಗದ ಜೀವಮಾನದ ನೆನಪುಗಳು ಮಾತ್ರ. ಈ ಬೆಂಗ್ರೆ ಹಾದಿಯ ನೈಜ ಸೌಂದರ್ಯ ಅನಾವರಣಗೊಳ್ಳುವುದೇ ಸೂರ್ಯ ಮುಳುಗುವ ಆ ಹೊತ್ತಿನಲ್ಲಿ. ಆಕಾಶವು ಕೆಂಪು, ಹಳದಿ ಮತ್ತು ಕೇಸರಿ ಬಣ್ಣಗಳ ಮಿಶ್ರಣದಿಂದ ಪ್ರಕೃತಿಯ ದೊಡ್ಡ ರಂಗಸ್ಥಳದಂತೆ ಕಂಗೊಳಿಸಲು ಪ್ರಾರಂಭಿಸುತ್ತದೆ. ಸೂರ್ಯನ ಕೊನೆಯ ಕಿರಣಗಳು ನದಿಯ ಶಾಂತ ನೀರು ಮತ್ತು ಸಮುದ್ರದ ನೊರೆ ಅಲೆಗಳ ಮೇಲೆ ಬಿದ್ದಾಗ ಇಡೀ ಜಗತ್ತೇ ಹೊನ್ನಿನ ಮಯವಾದಂತೆ ಭಾಸವಾಗುತ್ತದೆ. ಆ ಕ್ಷಣದಲ್ಲಿ ಮೂಡುವ ಮೌನ ಜಗತ್ತಿನ ಎಲ್ಲ ಗದ್ದಲಗಳಿಗಿಂತಲೂ ಅತ್ಯಂತ ಶಕ್ತಿಶಾಲಿಯಾದ ನೆಮ್ಮದಿಯನ್ನು ಮನಸ್ಸಿಗೆ ನೀಡುತ್ತದೆ. ಇಲ್ಲಿ ಸಾಗಿದ ಪಯಣ ಕೇವಲ ಒಂದು ಪ್ರವಾಸವಾಗಿ ಉಳಿಯುವುದಿಲ್ಲ, ಅದು ನಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಿ ಬದುಕಿನ ಜಂಜಾಟಗಳಿಂದ ಸುಸ್ತಾಗಿದ್ದ ಜೀವಕ್ಕೆ ಹೊಸ ಚೈತನ್ಯವನ್ನು ತುಂಬುವ ಒಂದು ದಿವ್ಯ ಅನುಭವ. ಈ ಮಣ್ಣಿನ ತಂಪು, ಕಡಲ ಗಾಳಿಯ ಮಾಂತ್ರಿಕತೆ ಮತ್ತು ನದಿಯ ನಿರುಮ್ಮಳತೆ ಪ್ರತಿಯೊಬ್ಬರ ಅಂತರಾತ್ಮವನ್ನು ಒಮ್ಮೆ ತಟ್ಟಿ ಎಬ್ಬಿಸುತ್ತದೆ. ಹಾಗಿದ್ದರೆ ಇನ್ನೇಕೆ ತಡ? ಪರದೆಯ ಮೇಲಿನ ಈ ಸೌಂದರ್ಯವನ್ನು ಕೇವಲ ಕಣ್ಣಿನಿಂದ ನೋಡಿ ಅನುಭವಿಸುವುದಲ್ಲ, ನೀವು ಒಮ್ಮೆ ನಿಮ್ಮವರೊಂದಿಗೆ, ನಿಮ್ಮ ನೆಚ್ಚಿನ ಗೆಳೆಯರೊಂದಿಗೆ ಈ ಬೆಂಗ್ರೆ ಹಾದಿಗೆ ಬನ್ನಿ. ಇಲ್ಲಿನ ಕಡಲ ಗಾಳಿಯನ್ನು ಉಸಿರಾಡಿ ಆ ಅದ್ಭುತ ಸಂಗಮದ ಸೌಂದರ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ಪ್ರಕೃತಿ ಮಾತೆ ನಿಮಗಾಗಿ ಇಲ್ಲಿ ನಿರಂತರವಾಗಿ ಕಾಯುತ್ತಿದ್ದಾಳೆ. ಒಮ್ಮೆಯಾದರೂ ಇಲ್ಲಿಗೆ ಬಂದು ಈ ಪರಮ ಸುಖವನ್ನು ಖುದ್ದಾಗಿ ಅನುಭವಿಸಿ ನೋಡಿ. ಇಂತಹುದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.